ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಸುಮಾರು 3:30 ಆಗಿದೆ. ನೋಡಿ ಎಷ್ಟು ಕಪ್ಪಾಗಿದೆ ಅಂತ. ತುಂಬ ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಇದು ನಮ್ಮನೆ ಹಿಂದ್ಗಡೆ. ನೋಡಿ ಇಲ್ಲಿ ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ. ಬೇರೆ ಎಲ್ಲ ಹುಲ್ಲಿತ್ತಲ್ಲ, ಇದು ನಮ್ಮನೆ ಟ್ಯಾಂಕು. ನೀರು ಟ್ಯಾಂಕ್ ಇದು. ಇಲ್ಲಿಂದನೇ ನಮ್ಮನೆಗೆ ನೀರು ಬರುತ್ತೆ, ಬಾವಿಯಿಂದ ಇಲ್ಲಿ ಬರುತ್ತೆ. ಆಲ್ಮೋಸ್ಟ್ ತುಂಬಿಕೊಂಡೇ ಇದೆ. ನೋಡಿ ಇದು ನಮ್ಮನೆ ಹಂಚಿನ ಮನೆ ಹೇಗಿದೆ ಅಂತ. ನೋಡಿ ಇಲ್ಲೆಲ್ಲ ಸೌರಿ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ, ಕೆಲಸಕ್ಕೆ ಬಂದಿದ್ದಾಳೆ. ನೋಡಿ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಇವಾಗ ಈ ಸೊಪ್ಪೆಲ್ಲ ತಗೊಂಡು ತೋಟಕ್ಕೆ ತಗೊಂಡೋಗಿ ಮುಚ್ತಾಳೆ. ನಮ್ಮಲ್ಲಿ ತೆಂಗಿನ ಮರ ಸುಮಾರು ಇದೆ, ಬಟ್ ಕಾಯಿ ಮಾತ್ರ ಸುಮಾರು ಸಿಗಲ್ಲ. ಮಂಗೆಲ್ಲ ತಿಂದು ಹಾಕ್ಬಿಡತ್ತೆ ಸಣ್ಣ ಕಾಯಿ ಇದ್ದಾಗೆ. ಮತ್ತಿನ್ನೆಂತ ಹೇಳ್ಬೇಕು. ನೋಡಿ ಹೊರೆ ಕಟ್ತಾ ಇದ್ದಾಳೆ. ಇವಳು ನಮ್ಮ ಮನೆಗೆ ಯಾವಾಗೂ ಕೆಲಸಕ್ಕೆ ಬರ್ತಾಳೆ. ನನಗೆ ಕೆಲಸಕ್ಕೆ ಬೇಕು ಅಂದ್ಕೊಳ್ಳಿ, ನಾನು ಇವಳಿಗೆ ಫೋನ್ ಮಾಡಿ ಕರಿತೀನಿ. ನೋಡಿ ನಿನ್ನೆ ಮಳೆಗೆ ಇಷ್ಟು ದೊಡ್ಡ ಮರ ಬಿದ್ದಿದೆ ಅಂತ. ಇನ್ನು ಸ್ವಲ್ಪ ದೂರ ಬಿದ್ದಿದ್ರೆ ನಮ್ಮ ಮನೆಗೆ ತಾಕ್ಕೊಂಡು ಬೀಳ್ತಿತ್ತು. ಇಲ್ಲೊಂದು ಕೊಡ್ಲಿದೆ, ಅಲ್ಲಿ ಬಿದ್ದಿದೆ. ನೋಡಿ ಇಲ್ಲಿ ನೀರು ಹೋಗ್ತಾ ಇದೆ. ಇದೇ ದೊಡ್ಡ ಕೊಡ್ಲು, ಮೇಲ್ಬೆಟ್ಟದ ನೀರಷ್ಟು ಇಲ್ಲೇ ಬರುತ್ತೆ. ನೋಡಿ ಇಲ್ಲಿ ತುದಿಗೊಂದು ಮರ ಇದೆ. ನೆಕ್ಸ್ಟ್ ದೊಡ್ಡ ಮಳೆ, ಗಾಳಿ ಮಳೆ ಬಂದರೆ ಇದು ಬೀಳೋ ಥರನೇ ಇದೆ. ಮಳೆಗಾಲದಲ್ಲಿ ಮಾತ್ರ ಸಖತ್ತಾಗಿ ತುಳಸಿ ಗಿಡ ಆಗುತ್ತೆ ನಮ್ಮ ಮನೇಲಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಕಾಲು ಹಾಕ್ದಲ್ಲೆಲ್ಲ ತುಳಸಿ ಗಿಡದ್ದೇ ಗಿಡ ಆಗಿರುತ್ತೆ. ನೋಡಿ ಎಷ್ಟೊಂದು ಬೆಳ್ಕೊಂಡಿದೆ. ವರ್ಷವೂ ಇದೇ ಥರ ಆಗುತ್ತೆ. ನಾನು ಆಮೇಲೆ ಕಿತ್ತು ಬೇರೆ ಕಡೆ ನೆಡ್ತೀನಿ, ಅಥವಾ ಬೇರೆ ಯಾರು ಬಂದು ತೊಗೊಂಡು ಹೋಗ್ತಾರೆ. ನೋಡಿ ಎಷ್ಟೊಂದಿದೆ ಅಂತ. ನೋಡಿ ಇಲ್ಲಿ ನೀರು ಹೋಗಲಿಕ್ಕೆ ಕಾಲುವೆ ಮಾಡ್ತಾ ಇದ್ದಾಳೆ. ಇಲ್ಲಾಂದರೆ ನೀರಷ್ಟು ಮನೆ ಹತ್ರನೇ ಬಂದುಬಿಡತ್ತೆ. ಅದಕ್ಕೋಸ್ಕರ ಈ ಥರ ನೀರು ಹೋಗಲಿಕ್ಕೆ ಅಂತ ಮಾಡ್ತಾರೆ. ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲೂ ಇದೇ ಥರ ಮಾಡ್ತಾರೆ. ಎಲ್ಲಿ ನೋಡ್ರು ಕಾಲುವೆಯನ್ನೇ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್. ಹಳ್ಳಿ ಕಡೆ ತುಂಬ ಮಳೆ ಅಲ್ವಾ. ಇವಾಗೇ ಸ್ವಲ್ಪ ಮಧ್ಯಾಹ್ನ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ಒಟ್ಟು ನೀರು ಇಲ್ಲ ಅಂದ್ರೆ ಅಲ್ಲಿ ಬಂದು ಹೋಗ್ತೈತಿ. ಈ ಕಡೆ ನೋಡಿ ಇಲ್ಲಿ ಹುಲ್ಲೆಲ್ಲ ಬೆಳ್ಕೊಂಡಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅವಳೇ ಮಾಡಬೇಕಾಗತ್ತೆ. ಇಲ್ಲಿ ಫುಲ್ ಕ್ಲೀನ್ ಮಾಡಿಕೊಂಡು ಅವಳೇ ಮಾಡ್ತಾ ಇದ್ದಾಳೆ ಇವಳು. ಇದು ಇನ್ನೊಂದು 2 ತಿಂಗಳ ಇರ್ತಿ ಮತ್ತೆ ಇದೇ ಥರ ಹುಲ್ಲು ಬೆಳೆಯುತ್ತೆ. ಇಲ್ಲಿ ನೀರು ಹೋಗ್ತಾ ಇದೆಯೋ ಇಲ್ಲ ಕರೆಕ್ಟಾಗಿ ಇಲ್ಲಕ್ಲಾಗಿದೆಯೋ ಅಂತ ನೋಡಲಿಕ್ಕೆ ಅಂತ ನಾನು ಟ್ಯಾಂಕಲ್ಲಿರೋ ನೀರನ್ನೇ ಬಿಟ್ಟೆ. ಗೇಟ್ ವಾಲನ್ನು ಆನ್ ಮಾಡಿಕೊಂಡೆ. ನೋಡಿ ಕ್ಲೀನಾಗಿ ಹೋಗ್ತಾ ಇದೆ. ಇಲ್ಲಾಂದರೆ ಮನೆಗೆ ಬಂದುಬಿಡತ್ತೆ ನೀರಷ್ಟು. ಅದಕ್ಕೋಸ್ಕರ ಫಸ್ಟೇ ನೋಡ್ಕೋತೀನಿ. ಕ್ಲೀನಾಗಿ ಹೋಗ್ತಾ ಇತ್ತು ನೀಟಾಗಿ. ಎಲ್ಲಿ ಮಧ್ಯ ನಿಂತ್ಕೊಳ್ತಾ ಇರಲಿಲ್ಲ. ನಿನಗೋಸ್ಕರ ನಾನು ಕೆಲಸಕ್ಕೆ ಬಂದವಳ ಹತ್ರ ಸುಮ್ಮನೆ ಫನ್ನಿಯಾಗಿ ಹೇಳ್ತಾ ಇದ್ದೆ, ನಿಂಗೆ ಯಾರ ಮನೇಲೂ ಇಷ್ಟು ಫೆಸಿಲಿಟೀಸ್ ಮಾಡಿಕೊಡಲ್ಲ ನೋಡು, ನಾನಾಗಿದ್ದಕ್ಕೆ ಮಾಡಿಕೊಟ್ಟೆ ಅಂತ ಹೇಳ್ತಾ ಇದ್ದಿದ್ದೆ. ನೋಡಿ ಕ್ಲೀನಾಗಿ ಹೋಗ್ತಾ ಇದೆ. ಈ ನೀರು ಇವಾಗ ಆ ಗಟಾರಕ್ಕೆ ಹೋಗುತ್ತೆ. ನೋಡಿ ನನ್ನ ಮರ ಕಡಿತಾ ಇದ್ದೆ, ತುಂಬ ತುದಿಗಿತ್ತು. ಅದೇನಾದ್ರು ಬಿದ್ದರೆ ಮನೆ ಹತ್ರನೇ ಬರ್ತಿತ್ತು. ಅದಕ್ಕೋಸ್ಕರ ಮರ ಕಡಿ ಅಂತ ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಮರ, ಬಟ್ ಕಡಿಲಿಕ್ಕೆ ಮನಸ್ಸು ಬರಲ್ಲ. ಆದರೂ ಬಿದ್ದರೆ ಮಾತ್ರ ಫುಲ್ ಮನೆ ಹತ್ರನೇ ಬರುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಬಿತ್ತು. ನೋಡಿ ಈಗ ಯಾವ ಥರ ಮಳೆ ಬರ್ತಾ ಇದೆ ಅಂತ. ಫುಲ್ ಜೋರು ಮಳೆ ಮಳೆ ಮಳೆ. ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ನೋಡಿ ಈ ಸೊಪ್ಪನ್ನು ತೆಗೆದು ತೋಟಕ್ಕೆ ಮುಚ್ಚುತ್ತಾಳೆ ಇವಾಗ.
ನೋಡಿ ಎಷ್ಟು ದೊಡ್ಡ ಮಳೆ ಬಂತು. ಇವಾಗ ಇಲ್ಲೆಲ್ಲ ನೀರು ತುಂಬ್ಕೊಳ್ಳುತ್ತೆ ನೋಡಿ, ನೀರು ಬರ್ತಾ ಇದೆ ಆಲ್ರೆಡಿ. ಇವಾಗ ಸಣ್ಣ ಮಳೆಗೆ ಇಷ್ಟೊಂದು ನೀರು ಬಂತು, ದೊಡ್ಡ ಮಳೆ ಫುಲ್ ತುಂಬತ್ತೆ. ಸುಮಾರು 5 ಗಂಟೆ ಆಗಿದೆ ನೋಡಿ. ಇಲ್ಲಿ ನಮ್ಮನೆ ಹಿಂದ್ಗಡೆ ದರೆ ಸವರಬೇಕು ಅಂತ ಅವಳು ಬಂದ್ಲು. ಇದು ಆನ್ಗರ್ಜೂರ ಅಂತ ಹಿಂದ್ಗಡೆ ಇಷ್ಟು ದೊಡ್ಡ ಗೂಡು ಮಾಡಿಕೊಂಡು ಇದೆ. ಇದೇನಾದರೂ ಕಚ್ಚಿದ್ರೆ ತುಂಬ ನೋವಾಗತ್ತೆ ಮತ್ತು ಕೈಯೆಲ್ಲ ದಪ್ಪ ಆಗತ್ತಂತೆ. ಇದು ನಮ್ಮನೆ ಹಿಂದ್ಗಡೆನೇ ಇದೆ. ಸೊ ಇದನ್ನು ಸಂಜೆ ಹೊತ್ತಿಗೆ ಸುಡ್ತಾರೆ, ಸುಮಾರು ಫುಲ್ ಕಪ್ಪಾಗಬೇಕಂತೆ, ಆವಾಗ ಇದನ್ನು ಸುಡಬೇಕು ನೋಡಿ. ಉಗುರು ಬಿದ್ದಿದೆ ಫೈನಲಿ, ತನ್ನಿಂದ ತಾನಾಗೆ ಬಿತ್ತು. ಇವಾಗ ಈ ಸ್ಥಿತಿಗೆ ಬಂದಿದೆ. ಹಾಗಂತ ನೋವೇನಿಲ್ಲ, ಆರಾಮಾಗೇ ಇರ್ಬೋದು. ಬಟ್ ಏನೂ ತಾಕ್ಸೋ ಹಾಗೆ ಇಲ್ಲ. ಇಲ್ಲಿ ನಾನು ಅರಿಶಿಣವನ್ನು ಹಚ್ಚಿರೋದ್ರಿಂದ ಎಲ್ಲೋ ಕಾಣುತ್ತೆ. ಈ ಸೈಡಂತೂ ಚರ್ಮನೇ ಇಲ್ಲ. ಸೊ ಹೊಸ ಚರ್ಮ ಎಲ್ಲ ಬರಬೇಕು ಇದಕ್ಕೆ. ಯಾವಾಗ ಬರುತ್ತೋ, ಯಾವಾಗ ಉಗುರು ಬರುತ್ತೋ ಗೊತ್ತಿಲ್ಲ. ವೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ತುಂಬ ಜನ ಕೇಳ್ತಾಯಿದ್ರು ಮೆಸೇಜಲ್ಲಿ ಕೂಡ, ಹೇಗಿದೆ ಕೈ ಅಂತ. ಓಕೆ, ಆರಾಮಾಗ್ತಾ ಇದೆ ನೋಡಿ. ಸಮಯ ಸುಮಾರು 7:15 ಆಗಿದೆ. ಒಂದು ಕೋಲಿಗೆ ಈಗ ಫುಲ್ ಬಟ್ಟೆಯನ್ನು ಕಟ್ತಾ ಇದ್ದೀವಿ. ಅದೇ ಆನ್ಗರ್ಜೂರ ಗೂಡನ್ನು ಸುಟ್ಟಾಕಲಿಕ್ಕೆ ಈ ಥರ ಫುಲ್ ಸುತ್ತಕೊಂಡು ಇದಕ್ಕೆ ಸೀಮೆ ಎಣ್ಣೆ ಹಾಕಿ ಸುಡಬೇಕು. ಆದರೆ ಇದು ಒಂದೇ ದಿನಕ್ಕೆ ಸುಡಲೇ ಇಲ್ಲ ನಮ್ಮ ಹತ್ರ. ಸೊ ನೆಕ್ಸ್ಟ್ ಡೇನು ನಾವು ಟ್ರೈ ಮಾಡಿದ್ವಿ, ಆವಾಗ ಸುಟ್ಟು. ಒಂದು ಮಜಾ ಏನಂದರೆ, ನಾವು ಸುಡ್ಲಿಕ್ಕೆ ಹೋಗ್ತಾ ಇರಬೇಕಾದ್ರೆ ಅದು ಹಾರಾಡ್ತಾ ಇತ್ತು. ಸೊ ನಾವು ಅದನ್ನು ನೋಡೇ ಇಲ್ಲಾಗಿತ್ತು, ಹಾಗೆ ಇದು ಮಾಡ್ಕೊಂಡ್ವಿ ನೋಡಿ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಫುಲ್ ರೆಡಿ ಆಯಿತು. ಒಂದು ಕೋಲಿಗೆ ಬಟ್ಟೆ ಎಲ್ಲ ಸುತ್ತಕೊಂಡು ಎಲ್ಲ ಆಯಿತು. ಸೊ ಇವಾಗ ಸುಡ್ಲಿಕ್ಕೆ ಹೋಗ್ತೀವಿ ನಾವಿವಾಗ ಸೀಮೆ ಎಣ್ಣೆ ಹಾಕ್ಕೊಂಡು ಸುಡ್ಲಿಕ್ಕೆ ಹೋಗ್ತಾಯಿದ್ದೀವಿ. ಫುಲ್ ಬಟ್ಟೆಗೆಲ್ಲ ಫುಲ್ ಸೀಮೆ ಎಣ್ಣೆ ಹಾಕ್ಕೊಂಡು ಹೊರಟ್ವಿ ನೋಡಿ. ಫುಲ್ ಒದ್ದೆ ಮಾಡ್ಕೊತಾ ಇದ್ದೀವಿ. ಸೀಮೆ ಎಣ್ಣೆ ಫುಲ್ ಬೀಳ್ತಾ ಇದೆ, ಅಷ್ಟು ಹಾಕ್ಕೊಂಡಿದ್ದೀವಿ. ವಾರ್ಷಿಕೆ ಸುಮಾರು ಬಿತ್ತು, ಅದಕ್ಕೂ ಹಾಕವ ಬೇಡ, ಬೇಕಾರೆ ಹಾಕ್ಯವನ ಇದು ನಿನ್ನ ಹತ್ರ ಇದ್ದದ ನೋಡಿ. ಇವಾಗ ಹೋಗ್ತಾ ಇದ್ದೀವಿ. ಬೇಡದಲ್ಲೇ ಹಾರ್ತಾನೆ ಇದ್ದಲೇ, ಹಾರ್ತಾನೆ ಇದ್ದು ನೋಡಿ. ಅಲ್ಲಿ ಗೂಡಿದೆ. ಇವಾಗ ಬೆಂಕಿ ಹಾಕ್ತಾ ಇದ್ದೀವಿ. ಅರ್ಧಕ್ಕೆ ಮಳೆ ಬಂದುಬಿಡ್ತದೋ, ಸುಡ್ತಾ ಇತ್ತು. ಅರ್ಧಕ್ಕೆ ಮಳೆ ಬಂದಿರೋದ್ರಿಂದ ನಾವು ಹಾಕಿರೋ ಬೆಂಕಿ ನಂದೋಯ್ತು. ಸೊ ಅರ್ಧಂಬರ್ಧ ಸುಟ್ಟೋಯ್ತದು. ಸೊ ಮತ್ತೆ ನಾವು ಟ್ರೈ ಮಾಡಿದ್ವಿ, ಆಮೇಲೆ ಫುಲ್ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.